ಇರ್ಬೋದು. ಭಾಳ ದಿನ ಹಿಂದೆನೇ ಆ ಶಂಕರ್ದ DSS ಅವರು ಶಂಕರ್ ಅವರು ಪಾಪ ಜನನ ಕರ್ಕೊಂಡು ಬಂದಿದ್ದು ಬೆಂಗಳೂರಲ್ಲಿ ಬಂದು ಭೇಟಿ ಮಾಡಿದರು. ಆಮೇಲೆ ಭಾಳ ಸತಿ ನನಗೆ ಮಹೇಂದರ್ ಅವರು MLA ಅವರು ಕುರ್ಚಿ MLA ಅವರು ನನಗೆ 16 ಬಾರಿ ಹೇಳಿದ್ದಾರೆ ಸರ್ 2005 ಅವರಿಗೆ ಟೆಂಪರರಿ ಆಕ್ಸೆಸ್ ಮಾಡಿದ್ದು ಇದುವರೆಗೂ ಮನೆಗಳು ಕಟ್ಟಿಕೊಟ್ಟಿಲ್ಲ, ನೀವೊಂದು ಸತಿ ಬಂದು ನೋಡ್ಬೇಕಂತ ಮಹೇಂದರ್ ಅವರು ಭಾಳ ದಿನದಿಂದ ಹೇಳ್ತಾಯಿದ್ರು. ಆ ಕಾರಣಕ್ಕೆ ಇವತ್ತು ನಾವು ಸತೀಶ್ ಸೌಕಾರರು ಮಹೇಂದರ್ ಅವರು ಬಂದು ಸ್ಲಮ್ ವಿಸಿಟ್ ಕೊಟ್ಟಿದ್ವಿ. ಅವ್ರ ಜೀವನ ನೋಡಿ ನಮಗೆ ಒಂಥರ ಅಯ್ಯೋ ಅನಿಸ್ತು, ಪಾಪ ಏನಪ್ಪ ಈ ಥರ ಜೀವನ ಮಾಡ್ತಾವ್ರಂತ. ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ, ನಾನು ಜನಗಳಿಗೆ ಮಾತು ಕೊಟ್ಟಿದ್ದೀನಿ, ಮಾರ್ಚಲ್ಲಿ ನಾನು ಇದು ಮನೆ ಕೊಡೋದು ಗುದ್ಲಿ ಪೂಜೆ ಮಾಡಿಕೊಡ್ತೀನಿ ಅಂತ. ಏನಕ್ಕಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ನಾನು ಮಹೇಂದರ್ ಅವ್ರಿಗೆ ಅಟ್ಲೀಸ್ಟ್ ಅವ್ರ ಬೆನಿಫಿಷರಿ ಕಡೆಯಿಂದ 1 ಲಕ್ಷ ಆದರೂ ತೊಗೊಳ್ರಿ, 7.5 ಲಕ್ಷದಲ್ಲಿ 1 ಲಕ್ಷ ಕೊಡಿ, ಮಿಕ್ಕಿದ್ದು ನಾನು ಏನೋ ವ್ಯವಸ್ಥೆ ಮಾಡ್ತೀನಿ ಅಂತ. ಇಲ್ಲ ಸರ್ ಏನೇನಿಲ್ಲ, ಅವ್ರು ಊಟ ಮಾಡೋದೇ ಕಷ್ಟ ಇದೆ, ಅವ್ರು ಬೇರೆ ಕಡೆಯಿಂದ ಪಾರ್ಸಲ್ ಊಟ ಮಾಡಿ ಅವ್ರು ಊಟ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ ಸರ್, ಅವ್ರು 1 ಲಕ್ಷನೂ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತಿದ್ದಾರೆ. ನಾನು ಏನೋ ಬೇರೆ ಥರ ಮಾಡಿಬಿಟ್ಟು ನಾನು ವ್ಯವಸ್ಥೆನ ಮಾಡಿಬಿಟ್ಟು ಮಾರ್ಚ್ ಅಲ್ಲಿ ನಾನು ಏನಾರ ಮಾಡಿ ಇಲ್ಲಿ ಗುದ್ಲಿ ಪೂಜೆ ಮಾಡಿ ಮನೆಗಳಿಗೆ ಕೆಲಸ ಶುರು ಮಾಡ್ದಂಗೆ ನನ್ನ ಮಾತನ್ನು ಕೊಟ್ಟು 480 ಮನೆಗಳು ಅವೆ. 480 ಮನೆಗಳು ಕಟ್ಟೋದು ವ್ಯವಸ್ಥೆನ ಮಾಡಿ ಆ್ಯಕ್ಚುಲಿ 2005 ಟೆಂಪ್ರರಿ ಅಂತ ಶಿಫ್ಟ್ ಮಾಡಿದವ್ರೆ. ಟೆಂಪ್ರರಿ ಶಿಫ್ಟ್ ಮಾಡಿ ಮನೆಗಳು ಕಟ್ಕೊಡ್ತೀವಿ ಅಂತ ಹೇಳಿದರು. ಪಾಪ 20 ವರ್ಷ ಆದ್ರೂ ಅವ್ರ ಮನೆಗಳು ಕಟ್ಕೊಟ್ಟಿರಲಿಲ್ಲ. ಹಾಗಾಗಿ MLA ಅವ್ರ ಬೇಡಿಕೆ ಮೇಲೆ ನಾನು ಬಂದು, ನಾನು ಸತೀಶ್ ಸಾಹೇಬ್ರು ಸ್ವತಃ ಇಲ್ಲಿ ಬಂದು ನಾವು ವಿಸಿಟ್ ಕೊಟ್ಟಿದ್ದೀವಿ. ನಾನು ವಸತಿ ಸಚಿವನಾಗಿ ಮಾತನ್ನು ಕೊಡ್ತೀನಿ. ಆ ಥರ ಜೀವನ ಪಾಪ ಭಾಳ ದುಃಖ ಆಯ್ತು ನನಗೆ ನೋಡಿ. ಅವ್ರ ಮನೆ ಕಟ್ಕೊಡೋದು ವ್ಯವಸ್ಥೆನ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ.